ವಿಶಿಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯಕರ್ತಾರಮವ್ಯಯಂ. ಮನುಷ್ಯರಲ್ಲಿ ಅವರ ಪ್ರಕೃತಿಯ 3 ಗುಣಗಳ ಆಧಾರದ ಮೇಲೆ ಅಂದ್ರೆ ರಜಸ್ಸು, ತಮಸ್ಸು ಮತ್ತೆ ಸತ್ವತೆ, ಇದರ ಪ್ರಭಾವದ ಮೇಲೆ ಮತ್ತೆ ಮನುಷ್ಯರ ಕೆಲಸದ ಮೇಲೆ ಅನುಗುಣವಾಗಿ ನಾನು 4 ವರ್ಣಗಳ ಪರಿಕಲ್ಪನೆಯನ್ನ ಸೃಷ್ಟಿ ಮಾಡಿದೆ. ಇವೇ ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ ಮತ್ತೆ ಶೂದ್ರ. ಆದ್ರೆ ಅರ್ಜುನ, ನಾನು ಇದನ್ನ ಸೃಷ್ಟಿ ಮಾಡಿದ್ದು ಅವರು ಅದನ್ನ ಗುರುತಿಸೋದಕ್ಕೆ ಸುಲಭವಾಗ್ಲಿ ಅಂತಾನೆ ಹೊರತು ಯಾವುದೇ ರೀತಿಯಾದ ಭೇದವನ್ನ ಉಂಟು ಮಾಡಲು ಅಲ್ಲ. ನಾವು ಸಾಮಾನ್ಯವಾಗಿ ಯಾರಾದ್ರೂ ಕ್ಯಾಸ್ಟ್ ಅಥವಾ ವರ್ಣ ಬಗ್ಗೆ ಮಾತಾಡಿದ್ರೆ ಅದು ಅವರ ಸಕ್ಸೆಷನ್ಸ್ ಮೇಲೆ ನಾವು ಡಿಪೆಂಡ್ ಆಗತ್ತೆ ಅಂತ ಡಿಸೈಡ್ ಮಾಡ್ಬಿಡ್ತೀವಿ. ಆದ್ರೆ ಪರಮಾತ್ಮನೇ ಹೇಳಿದರೆ ನಾವು ಮಾಡುವ ಕೆಲಸ ಮತ್ತೆ ಈ ಪ್ರಕೃತಿಯ ಗುಣಗಳ ಪ್ರಭಾವ, ಅಂದ್ರೆ ಕೆಲವ್ರಿಗೆ ಸತ್ವತೆ ಜಾಸ್ತಿ ಇದ್ರೆ ಕೆಲವ್ರಿಗೆ ರಜಸ್ ಗುಣ ಜಾಸ್ತಿ ಇರುತ್ತೆ, ಕೆಲವ್ರಿಗೆ ತಮಸ್ ಗುಣ ಜಾಸ್ತಿ ಇರುತ್ತೆ. ಈ 3 ಪ್ರಭಾವದ ಮೇಲೆ ಮನುಷ್ಯ ಅವನ ನೇಚರ್ ಅಥವಾ ಪರ್ಸನಾಲಿಟಿಯನ್ನ ಬಿಲ್ಡ್ ಮಾಡ್ಕೊಂಡಿರ್ತಾನೆ. ಇದರ ಆಧಾರದ ಮೇಲೆ ವರ್ಣವನ್ನ ಅವರು ಹೇಳಿದ್ರು ಅಂತ ಇಲ್ಲಿ ಹೇಳಿದ್ದಾರೆ.